ಅದಕ್ಕೆ ಇಷ್ಟೆಲ್ಲ ಸಾಕಾಗಲ್ಲ, ನಂಗೆ ತುಂಬಾ ಹಸಿವಾಗ್ತಿದೆ, ಜಾಸ್ತಿ ಬಡಿಸಿ. ಸರಿ, ಎಲ್ಲ ನೀನೇ ಖಾಲಿ ಮಾಡಿದ್ರು ನನಗೆ ಸಂತೋಷನೇ. ಪಾಪ ಇದಪ್ಪ ರುಚಿ ಅಂದ್ರೆ. ಅದಕ್ಕೆ ನಿಮ್ ಕೈ ಅಡುಗೆ ಮಿಸ್ ಮಾಡ್ಕೊಂಡು 2 ದಿನ ಆಗಿತ್ತು. ಇದು ನನ್ನೊಬ್ಳು ಕೈ ರುಚಿ ಅಲ್ಲ, ಅಮ್ಮನ ಕೈ ರುಚಿನೂ ಮಿಕ್ಸ್ ಆಗಿದೆ. ಸರಿ, ನಾವು ಆಫೀಸ್ಗೆ ಹೋಗಕ್ಕೆ ರೆಡಿ ಆಗ್ತೇವೆ. ಅಭಿ ಬಾ. ಅಣ್ಣ ನೋಡಿದ್ಯಾ, ಕಡೆಗೂ ನಿನ್ನ ಆಸೆ ಫಲಿಸ್ತು. ಅಣ್ಣ ತಮ್ಮ ಇಬ್ರಿಗೂ ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗಲ್ಲ ಅನ್ನೋದು ಗೊತ್ತಾಯ್ತು. ಎಲ್ಲ ತುಳಸಿಯವ್ರ ಮಹಿಮೆ. ಇವರ ಮಧ್ಯೆ ಏನೋ ನಡೀತಿದೆ. ಎಲ್ಲದಕ್ಕೂ ತುಳಸಿ ಕಾರಣ ಅಂತ ಯಾಕೆ ಹೇಳ್ತಿದ್ದಾರೆ? ಅದಕ್ಕೆ ನಿಮ್ಮ ತಾಳ್ಮೆ, ನಿಮ್ಮ ಜಾಣ್ಮೆ ಎರಡೂ ಸೇರಿ ಈ ಮನೇಲಿ ಅದ್ಭುತನೇ ಮಾಡಿಬಿಡ್ತು. ಮನೆ ಅಂದರೆ ಹೀಗೆ, ಯಾವಾಗಲೂ ನಗು ತುಂಬಿರಬೇಕು. ಯಾರ ಮನಸ್ಸಿನಲ್ಲೂ ಯಾವ ಕಲ್ಮಶನೂ ಇರಬಾರ್ದು. ಯಾರು ಏನೂ ಮುಚ್ಚಿಡದೆ, ಯಾವ ಗುಟ್ಟುಗಳು ಇಲ್ಲದೆ, ಏನೂ ಮನಸ್ತಾಪ ಇಲ್ಲದೆ ಹೀಗೆ ಇರಬೇಕು. ಹಾಗೇನಿಲ್ಲ ಶಾರ್ವರಿ, ಕೆಲವೊಂದ್ಸಲ ಗುಟ್ಟುಗಳೇ ಸಂತೋಷದ ಸೀಕ್ರೆಟ್ಗಳಾಗಿರುತ್ತೆ ಅಲ್ವಾ ಮಹೇಶ? ನೀವು ಯಾವಾಗಲೂ ನನ್ನ ಹತ್ರ ಸತ್ಯ ಹೇಳ್ತೀರಾ ಅಂತಾನೆ ನನಗೆ ಗೊತ್ತು. ಅಂಥದ್ರಲ್ಲಿ ಕೋಪ ಯಾಕೆ ಮಾಡ್ಕೊಳ್ಳಿ? ಏನು ವಿಷಯ ಹೇಳಿ ಚಿಕ್ಕಮ್ಮ. ಇದು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಭಿ. ನಿನ್ನ ನಂಬಿಕೆಗೆ ಎಲ್ಲೋ ಒಂದು ಕಡೆ ದ್ರೋಹ ಆಗ್ತಿದೆ ಅಂತ ನನಗನ್ನಿಸ್ತು. ಅದಕ್ಕೆ ನಿನ್ನ ಹತ್ರ ಹೇಳೋಣ ಅಂತ ಬಂದೆ. ಚಿಕ್ಕಮ್ಮ ಏನು ಹೇಳ್ತಿದ್ದೀರಾ? ನನ್ನ ನಂಬಿಕೆಗೆ ದ್ರೋಹನ? ಹೌದು ಅಭಿ, ನಿನ್ನ ಭಾವನೆಗಳ ಜೊತೆ ಈ ಮನೆಯವರು ಆಟ ಆಡ್ತಿದ್ದಾರೆ. ಅಣ್ಣನ ಮೇಲೆ ನಿನಗಿರೋ ಪ್ರೀತಿನ ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರೆ. ನೀವಿಬ್ರು ಆ ಥರ ಜಗಳ ಆಡೋದು ನೋಡಿ ನಮಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ನೀವು ಮಕ್ಕಳಿಗೋಸ್ಕರ ಈ ಜಗಳ ಆಡೋ ಥರ ನಾಟಕ ಆಡ್ತಿದ್ದೀರಾ ಅಂತ ನಮ್ಗೆ ಯಾರಿಗೂ ಅವತ್ತು ಗೊತ್ತೇ ಆಗಲಿಲ್ಲ. ಹಲೋ. ಸಮರ್ಥ, ಏನಾಯ್ತು? ಯಾಕೆ ಹಾಗೆ ಇದ್ದಿದ್ದ ಹಾಗೆ ಹೊರಟೋದೆ? ಏನಾದರೂ ಪ್ರಾಬ್ಲಮ್ ಆಯ್ತಾ? ಅಂಥದ್ದೇನಿಲ್ಲ ಸರ್, ನಾನು ನಾಳೆ ಕೆಲ್ಸಕ್ಕೆ ಬರ್ತೀನಿ. ಅಂಥದ್ದೇನೂ ಇಲ್ಲ ಅಂದರೆ ನೀನು ಆ ರೀತಿ ರಜೆ ತೊಗೊಂಡು ಓಡ್ತಿರ್ಲಿಲ್ಲ. ಏನಾಯ್ತು ಹೇಳು ಸಮರ್ಥ. ಅದು ತಾತನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಏನು ಆಸ್ಪತ್ರೆಗ? ಏನಾಯ್ತು ತಾತನ್ಗೆ? ಏನಿಲ್ಲ, ಬೆಳಗ್ಗೆ ಎದ್ದು ಆಚೆ ಬರ್ಬೇಕಾದ್ರೆ ತಾತ ಅನ್ಕಾನ್ಶಿಯಸ್ ಆಗಿ ಬಿದ್ಬಿಟ್ರಂತೆ. ಈಗ ಹಾಸ್ಪಿಟ್ಲಲ್ಲೇ ಇದ್ದಾರೆ, ಟೆಸ್ಟ್ಗಳು ನಡೀತಾ ಇದೆ. ಓಹ್ ಹೌದಾ? ಹಂಗಿದ್ರೆ ನಾನು ಈಗಲೇ ಬರ್ತೀನಿ. ಪರವಾಗಿಲ್ಲ ಸರ್, ಗಾಬರಿ ಆಗುವಂಥದ್ದು ಏನಿಲ್ಲ. ತಾತಂಗೆ ಈಗ ಎಚ್ಚರಾಗಿದೆ, ಆರಾಮಾಗೇ ಇದ್ದಾರೆ. ರಿಪೋರ್ಟ್ ಬಂದ್ಮೇಲೆ ಏನು ಅಂತ ಗೊತ್ತಾಗುತ್ತೆ, ಆಮೇಲೆ ನಾನೇ ಕಾಲ್ ಮಾಡ್ತೀನಿ. ನೀವು ಬರೋದೇನು ಬೇಡ. ಆದರೂ ಸಮರ್ಥ, ನಾನು ಪರವಾಗಿಲ್ಲ ಸರ್, ನಾನೇ ನೋಡ್ಕೊತೀನಿ. ನೀವು ಬಂದರೆ ಎಲ್ರಿಗೂ ಯಾಕೆ ಹೇಳಿದ್ಯಾ ಅಂತ ತಾತ ಗಲಾಟೆ ಮಾಡ್ತಾರೆ. ಸರಿ ಸಮರ್ಥ, ರಿಪೋರ್ಟ್ ಬರ್ತಿದ್ದ ಹಾಗೆ ಕಾಲ್ ಮಾಡು. ಸರ್, ಆಮೇಲೆ ಇನ್ನೊಂದು ವಿಷಯ, ತಾತ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದನ್ನ ಮೇಡಮ್ ಹೇಳಕ್ ಹೋಗ್ಬಿಡಿ, ಅವ್ರು ಗಾಬರಿ ಆಗ್ತಾರೆ.
ರಿಪೋರ್ಟ್ ಬಂದು ಏನು ಎತ್ತ ಅಂತ ಗೊತ್ತಾದ್ರೆ ಆಮೇಲೆ ನಿಧಾನವಾಗಿ ಹೇಳ್ಬೋದು. ಆಯ್ತು, ಹೇಳಲ್ಲ. ಸಮರ್, ಈ ಮೆಡಿಸಿನ್ಸ್ ಎಲ್ಲ ತರಕ್ ಹೇಳಿದ್ದಾರೆ. ಸರಿ, ನಾನು ತರ್ತೀನಿ ಬಿಡು. ಹಾಗೆ ವಾರ್ಡ್ ಚಾರ್ಜಸ್ನು ಅಡ್ವಾನ್ಸ್ ಆಗಿ ಕಟ್ಬೇಕಂತೆ, ಅದನ್ನು ಕಟ್ಬಿಡ್ತೀಯಾ? ಎಷ್ಟಂತೆ? ಸಮರ್, ದುಡ್ಡಿದ್ಯಾ ನಿನ್ನ ಹತ್ರ? ಏನಾಯ್ತು ಸಮರ್? ನನ್ನ ಅಕೌಂಟ್ಗೆ ದುಡ್ಡು ಕ್ರೆಡಿಟ್ ಆಗಿದೆ. ಅವಿ ಸರ್ ಹಾಕಿದ್ದಾರೆ. 1 ನಿಮಿಷ ಇರು. ಹಾಂ, ಹೇಳಿ ಸಮರ್. ಸರ್, ನನಗೆ ಯಾಕೆ ದುಡ್ಡು ಕಳಿಸಿದ್ದೀರಾ? ನಾನೇನಾದ್ರು ನಿಮ್ಗೆ ದುಡ್ಡು ಕಳಿದ್ನಾ? ಅದಕ್ಕೆ ಯಾವ ವಿಷಯನೂ ಹೇಳಲ್ಲ ಅಂತ ಅನ್ನೋದು. ಸಿಟ್ ಮಾಡ್ಕೊಳ್ಳೋಕ್ಕೆ ಸಮಯ ಸಂದರ್ಭ ಅಂತ ಇರುತ್ತೆ. ಅಷ್ಟಕ್ಕೂ ನಾನು ನಿನಗೆ ಕರುಣೆ ತೋರಿಸಿ ಕೊಡ್ತಿರೋ ದುಡ್ಡಲ್ಲ ಅದು. ನಮ್ಮ ಕಂಪ್ನಿಲಿ ವರ್ಕ್ ಮಾಡೋರಿಗೆ ಅವ್ರ ಫ್ಯಾಮಿಲಿ ಹೆಲ್ತ್ ಎಮರ್ಜೆನ್ಸಿಗೆ ಅಂತ ಫಂಡ್ಸ್ ಇರುತ್ತೆ, ಅದ್ರಲ್ಲಿ ಕಳ್ಸಿದೀನಿ ಅಷ್ಟೇ. ಆಮೇಲೆ ಇನ್ನೊಂದು ವಿಷಯ ಮರ್ತಿದೆಯಾ ಅನ್ಸುತ್ತೆ, ಅವ್ರು ಬರೀ ನಿನಗೆ ಮಾತ್ರ ತಾತ ಅಲ್ಲ, ನನಗೂ ತಾತಾನೆ.